ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Revelation chapter 1 verse 3. Let us hear the reading. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಓದಿದಂತ ವಾಕ್ಯ ಭಾಗಗಳನ್ನು ಓದಲಿರುವ ವಾಕ್ಯ ಭಾಗಗಳನ್ನು ಕರ್ತನು ತಾನೇ ಆಶೀರ್ವಿಸಿಕೊಡಲಿ. ಜೀವಿಸುತ್ತ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಕರ್ತನ ಜ್ಞಾನದಲ್ಲಿ ಬೆಳೆಯುವಂತೆ ಮತ್ತು ನಾವು ಕಲಿಯುವಂತಹ ಈ ಒಂದು ವಾಕ್ಯ ಭಾಗಗಳು ನಮ್ಮ ಜೀವಿತದಲ್ಲಿ ದೇವರನ್ನು ಹೆಚ್ಚಾಗಿ ತಿಳಿದುಕೊಳ್ಳುವಂತೆಯೂ, ನಮ್ಮ ಕುಟುಂಬದಲ್ಲಿ ಇರತಕ್ಕಂಥವರಿಗೆ ದೇವರ ವಾಕ್ಯವನ್ನ ನಾವು ತಿಳಿಸುವಂತೆಯೂ, ಮತ್ತು ದೇವರು ನಮ್ಮನ್ನ ಯಾವ ಸ್ಥಳಗಳಲ್ಲಿ ಇಟ್ಟಿದ್ದಾನೋ ಆ ಸ್ಥಳದಲ್ಲಿ ಇರ್ತಕ್ಕಂಥ ದೈವ ಜನರಿಗಾಗಿರಬಹುದು, ಇತರರಿಗಿರಬಹುದು, ದೇವರ ವಾಕ್ಯವನ್ನ ನಾವು ಹಂಚಿಕೊಳ್ಳುತ್ತಾ ಜೀವಿಸೋಣ. ಇದರ ಮೂಲಕ ಕರ್ತನು ತನ್ನ ಬರುವಿಕೆಗಾಗಿ ನಮ್ಮನ್ನ ಸಿದ್ಧ ಮಾಡಲಿ. ಸಹೋದರಿಯರು, ಆರಾಧಿಸಿದಾಗೆ ಕರ್ತನ ಬರುವ ದಿನವು ಸಮೀಪವಾಗಿದೆ. ಆ ದಿನ ತುಂಬಾ ಆನಂದಕರವಾದಂತ ದಿನವಾಗಿದೆ. ಸೊ ಈ ಒಂದು ಧ್ಯಾನದಲ್ಲಿ ದೇವರು ತಾನೇ ದೇವರ ಆತ್ಮನ ಮೂಲಕ ನಾವೆಲ್ಲರೂ ಕೂಡ ಸಿದ್ಧತೆಯುಳ್ಳ ಜೀವಿತವನ್ನ ಜೀವಿಸುವಂತೆ ಕರ್ತನ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಿಯ ದೈವ ಜನರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದಕ್ಕೆ ಹೋಗೋಣ. 3ನೇ ವಾಕ್ಯದಲ್ಲಿ ನಾವು ಕಳೆದ ದಿನಗಳಲ್ಲೂ ಕೂಡ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ದೇವರ ವಾಕ್ಯವನ್ನ ಓದುವಂತವರು, ಕೇಳುವಂತವರು, ಕೈಗೊಂಡು ನಡೆಯುವಂತವರು, ಅವರು ಆಶೀರ್ವದಿಸಲ್ಪಟ್ಟವರು, ಅವರು ಧನ್ಯರೆಂಬುದಾಗಿ ವಾಕ್ಯಗಳನ್ನ ನಾವು ದೇವರ ಆತ್ಮನ ಬೆಳಕಿನಲ್ಲಿ ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ನನ್ನ ಆತ್ಮೀಯ ಜೀವಿತದ ಒಂದು ಉದಾಹರಣೆಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾವಾಗಲೂ ಕೂಡ ದೇವರ ವಾಕ್ಯವನ್ನ ಗಟ್ಟಿಯಾಗಿ ಓದುವಂತ ಜೀವಿತವನ್ನ ನಾವು ಜೀವಿಸಬೇಕು. ಬಾಲ್ಯದಿಂದ ಬಾಲ್ಯ ನನ್ನ ಒಂದು 2ನೇ ತರಗತಿ 3ನೇ ತರಗತಿ ನನ್ನ ತಿಳುವಳಿಕೆ ತಕ್ಕಾಗೆ ನನ್ನ ಬಾಲ್ಯಕ್ಕೆ ನಾನು ಹೋಗುವಾಗ ನನ್ನ ತಂದೆ ಯಾವಾಗಲೂ ಕೂಡ ದೇವರ ವಾಕ್ಯವನ್ನ ಓದುವಂತೆ ನನ್ನನ್ನ ಪ್ರೋತ್ಸಾಹಪಡಿಸುತ್ತಿದ್ದರು. ಮತ್ತು ದೇವರ ವಾಕ್ಯವನ್ನ ನನ್ನ ತಂದೆ ತಮಿಳು ಭಾಷೆಯನ್ನ ಮಾತೃಭಾಷೆಯಾದ ಕಾರಣ ಅವರು ತಮಿಳು ಭಾಷೆಯಲ್ಲಿ ಪ್ರಾರ್ಥಿಸುವುದಕ್ಕೂ ದೇವರ ವಾಕ್ಯಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕೂ ನನ್ನ ತಂದೆ ನನ್ನನ್ನು ಪ್ರೋತ್ಸಾಹಪಡಿಸುತ್ತಿದ್ದರು. ಮತ್ತು ಅವರು ನನ್ನನ್ನ ಈ ಒಂದು ಪ್ರಾರ್ಥನೆಗಳನ್ನ ಮತ್ತು ವಾಕ್ಯಗಳನ್ನ ತಮಿಳು ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದಿಸಿ ಅದನ್ನ ತಮಿಳು ಭಾಷೆಯಲ್ಲಿ ನಾನು ಪ್ರಾರ್ಥಿಸುವಂತೆಯೂ ವಾಕ್ಯ ಓದುವಂತೆಯೂ ಅವರು ನನ್ನನ್ನ ಪ್ರೋತ್ಸಾಹಪಡಿಸುತ್ತಿದ್ದರು. ಪ್ರಿಯರೇ, ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಆ ಒಂದು ಬಾಲ್ಯದಲ್ಲಿ ಆ ಒಂದು ವಾಕ್ಯಗಳ ಒಂದು ಭಾಷಾಂತರವಾಗಲಿ, ಅದರ ಒಂದು ಮಹತ್ವವಾಗಲಿ ನಾನು ಅರಿಯದೆ ಜೀವಿಸುತ್ತಿದ್ದೆ. ಆದರೆ ಈ ದಿನ ನನ್ನ ಜೀವಿತವನ್ನ ನಾನು ಹಿಂದಿರುಗಿ ನೋಡುವಾಗ ನನ್ನ ತಂದೆ ಎಷ್ಟಾಗಿ ನನ್ನ ಆತ್ಮೀಯ ಜೀವಿತದಲ್ಲಿ ನನ್ನನ್ನು ಬೆಳೆಸಿದರು ಅಥವಾ ಪ್ರೋತ್ಸಾಹಪಡಿಸಿದರು, ಅಥವಾ ಎಷ್ಟೊಂದು ಶ್ರಮೆಯನ್ನ ಆತನು ತೆಗೆದುಕೊಂಡನೆಂಬುದಾಗಿ ಈ ದಿನ ನನಗೆ ತಿಳುವಳಿಕೆಗೆ ಬರ್ತದೆ. ಆದರೆ ಆ ಒಂದು ಚಿಕ್ಕದಾದಂತ ಪ್ರಾಯದಲ್ಲಿ ಅವರ ಒಂದು ಶಿಸ್ತು, ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಕಠಿಣವಾದಂತ ಕ್ರಮಗಳನ್ನ ನಾನು ಅರಿಯದೆ ಜೀವಿಸಿದೆ ಎಂಬುದಾಗಿ ಈಗ ನಾನು ನೆನಪು ಮಾಡ್ಕೋತೇನೆ. ಒಮ್ಮೆ ದೇವಾಲಯದಲ್ಲಿ ನಾವು ಪ್ರತಿ ದಿನ ದೇವರ ಆಲಯಕ್ಕೆ ನಾವು ಹೋಗ್ತಾ ಇದ್ದೆವು. ಉದಯ ಕಾಲ 6:45 ಸಭೆ ಪ್ರಾರಂಭಗೊಳ್ತಿತ್ತು. 6 ಗಂಟೆ ಕನ್ನಡ ಬಲಿಪೂಜೆ ಇತ್ತು. 6:45 ತಮಿಳು ಬಲಿಪೂಜೆ ಪ್ರಾರಂಭವಾಗ್ತಾ ಇತ್ತು. ಆ ಬಲಿಪೂಜೆ ಪ್ರಾರಂಭವಾಗಿದಾಗ ಅದು ಕಾಲಿಂಗ್ ಬೆಲ್ಲನ್ನ ಹೊಡೆದ ತಕ್ಷಣ ನಾವುಗಳು ಆರಾಧನೆಯ ಹಾಡುಗಳನ್ನ ಪ್ರಾರಂಭಿಸಬೇಕಾಗಿತ್ತು. ಅನೇಕ ಸಮಯದಲ್ಲಿ ನನ್ನ ತಂದೆ ನನಗೆ ಹೇಳ್ತಾ ಇದ್ರು, ಪ್ರಾರಂಭ ಮಾಡಿ ಎಂಬುದಾಗಿ. ಆದರೆ ನಾನು ಸಂಕೋಚ ಸ್ವಭಾವ ಉಳ್ಳವನಾದ ಕಾರಣ ಮತ್ತು ಹೆಚ್ಚಾದಂತ ತಿಳುವಳಿಕೆ ಇಲ್ಲದ ಕಾರಣ ನಾನು ಪ್ರಾರಂಭಿಸಲು ತಡವರಿಸ್ತಾ ಇದ್ದೆ. ಆಗ ನನ್ನ ತಂದೆ ಆ ಮೊದಲ ಹಾಡನ್ನ, ಕೀರ್ತನೆಯನ್ನ ಪ್ರಾರಂಭಿಸ್ತಾ ಇದ್ರು. ಆಗ ಪಾದ್ರಿಯವರು
ಆ ಬಲಿಪೂಜೆಯನ್ನು ನಡೆಸಲು ಬರ್ತಾ ಇದ್ರು. ಒಂದು ಸಲ ನನ್ನ ತಂದೆ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ನನ್ನನ್ನ ಆತನು ಎಲ್ಲರ ಮುಂದೆ ಹೊಡೆದನು. ಸೊ ಪ್ರಿಯರೇ, ನ ನನ್ನ ದೇವರು ನನಗೆ ಕೊಟ್ಟಂತ ಆತ್ಮೀಯ ತಂದೆಗಾಗಿ, ತಾಯಿಗಾಗಿ ನಾನು ಕರ್ತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವವನಾಗಿದ್ದೇನೆ. ಯಾಕೆಂದರೆ ಈ ವಾಕ್ಯದ ಒಂದು ಮಹತ್ವ ನಾನು ಅರಿಯದಿದ್ದೆ. ವಾಕ್ಯವನ್ನ ಓದುವಂತವರು, ವಾಕ್ಯವನ್ನ ಕೇಳುವಂತವರು, ವಾಕ್ಯವನ್ನ ಕೈಗೊಂಡು ನಡೆಯುವಂತವರು ಧನ್ಯರು. ನನ್ನ ತಂದೆ ನನಗೆ ಕಲಿಸಿದಂತ ಒಂದು ಆತ್ಮೀಯ ಪಾಠ ಏನೆಂದರೆ, ಗಟ್ಟಿಯಾಗಿ ವಾಕ್ಯವನ್ನ ಓದು ಮತ್ತು ಕುಟುಂಬದಲ್ಲಿ ವಾಕ್ಯವನ್ನ ಓದಿ ಪ್ರಾರ್ಥಿಸುವುದನ್ನ ಆತನು ಕಲಿಸಿದನು. ಪ್ರಿಯ ದೈವಜನರೇ, ನೀವು ನಿಮ್ಮ ಜೀವಿತದಲ್ಲಿ ಹೇಗೆ ವಾಕ್ಯವನ್ನ ಓದುತ್ತೀರಿ? ನೀವು ಗಟ್ಟಿಯಾಗಿ ಓದುತ್ತೀರಾ? ಅಥವಾ ನೀವು ಇತರರಿಗೆ, ನಿಮ್ಮ ಪ್ರಿಯರಿಗೆ, ನಿಮ್ಮ ಕುಟುಂಬದಲ್ಲಿ ಇರುವಂತ ನಿಮ್ಮ ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ ನೀವು ಪ್ರೋತ್ಸಾಹ ಪಡಿಸುತ್ತಿದ್ದೀರಾ? ಅಥವಾ ನೀವು ಹೋಗುವಂತ ಸ್ಥಳಗಳಲ್ಲಿ ಇತರರಿಗೆ ನೀವು ಪ್ರೋತ್ಸಾಹವನ್ನ ಉಂಟು ಮಾಡುವಂತವರಾಗಿದ್ದೀರಾ ಎಂಬುದಾಗಿ ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳ್ರಿ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದ ಕೆಲವು ಆತ್ಮೀಯ ಪಾಠಗಳನ್ನ ನಿಮ್ಮ ಲಾಭಕ್ಕೆ ತರುತ್ತಿದ್ದೇನೆ, ನಿಮ್ಮ ಪ್ರಯೋಜನಕ್ಕಾಗಿ ತರುತ್ತಿದ್ದೇನೆ. ದಯಮಾಡಿ ಆಲಿಸಿರಿ. ಈ ವಾಕ್ಯಗಳನ್ನ ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಾಗ ಖಂಡಿತವಾಗಿಯೂ ನೀವು ಆಶೀರ್ವಾದ ಪಾತ್ರರಾಗುತ್ತೀರಿ. CSI ಆಸ್ಪತ್ರೆಯಲ್ಲಿ ನನ್ನ ತಾಯಿಯನ್ನು ಚಿಕಿತ್ಸೆಗೆ ಅನುಮತಿಸಿದಾಗ ಪ್ರತಿದಿನ ಆಕೆಯನ್ನು ನಾನು ಭೇಟಿಯಾಗಲು ಹೋಗುತ್ತಿದ್ದೆ. ಪ್ರತಿದಿನ ಆಕೆಗೆ ನಾನು ಬೆಳಗಿನ ಉಪಹಾರವನ್ನ ತೆಗೆದುಕೊಂಡು ಹೋಗುತ್ತಿದ್ದೆ. ನನ್ನ ತಾಯಿ ವಿದ್ಯಾಭ್ಯಾಸ ಮಾಡದ ಕಾರಣ ಆಕೆಗೆ ಆಡಿಯೋ ಬೈಬಲ್ ಅನ್ನ ನಾನು ಕೊಟ್ಟಿದ್ದೆ ಮತ್ತು ಈ ಆಡಿಯೋ ಬೈಬಲ್ ಅನ್ನ ಆಕೆಗೆ ಯಾವ ರೀತಿಯಾಗಿ ಉಪಯೋಗಿಸುವುದೆಂಬುದಾಗಿ ತಿಳಿಯದ ಕಾರಣ ಅಲ್ಲಿರ್ತಕ್ಕಂಥ ಪರಿಚಾರಕರು, ಹಾಸ್ಪಿಟಲ್ ಸ್ಟಾಫ್ಸ್ ಅವರನ್ನು ಕೇಳಿಕೊಂಡಿದ್ದೆ. ಆದ ಕಾರಣ ಆಕೆ ಯಾವಾಗೆಲ್ಲ ಎಚ್ಚರವಾಗಿರುತ್ತಿದ್ದಳು ಮತ್ತು ವಾಕ್ಯವನ್ನ ಕೇಳಲು ಸಿದ್ಧವಾಗಿರುತ್ತಿದ್ದಳು, ಆಡಿಯೋ ಬೈಬಲ್ ಅನ್ನ ಆಕೆ ಆನ್ ಮಾಡಿ ಅದನ್ನ ವಾಕ್ಯವನ್ನ ಕೇಳುತ್ತಿದ್ದಳು. ಈ ರೀತಿಯಾಗಿ ನನ್ನ ತಾಯಿ ವಾಕ್ಯವನ್ನ ಕೇಳಬೇಕು. ನನ್ನ ತಾಯಿ ಓದಿಲ್ಲದಿದ್ದರೂ ಕೂಡ ಆಕೆ ದೇವರ ವಾಕ್ಯವನ್ನ ಗಟ್ಟಿಯಾಗಿ ಕೇಳಬೇಕು ಎಂಬುದಾಗಿ ಆಕೆಯನ್ನ ಪ್ರೋತ್ಸಾಹ ಮಾಡಿ ಆತ್ಮೀಯ ಜೀವಿತದಲ್ಲಿ ಆಕೆಯನ್ನ ಉಜ್ಜೀವನಪಡಿಸುತ್ತಾ ಮುಂದಕ್ಕೆ ಸಾಗುತ್ತಿದೆ. ಆಕೆ ವಾಕ್ಯವನ್ನ ಕೇಳುತ್ತಿದ್ದಳು, ಯೇಸು ಸ್ವಾಮಿಯನ್ನು ನಂಬಿದ್ದಳು, ಆರಾಧಿಸುತ್ತಿದ್ದಳು. ಆಕೆಗೋಸ್ಕರವಾಗಿ ಔಷಧಿಯನ್ನ ನಾವು ಉಪಯೋಗಿಸ್ತಾ ಇದ್ದೆವು, ಖರ್ಚು ಮಾಡುತ್ತಿದ್ದೆವು ಮತ್ತು ಆಹಾರ, ಹಣಕಾಸುಗಳ ಎಲ್ಲವನ್ನ ಕೂಡ ನಾವು ಖರ್ಚು ಮಾಡುವಾಗ ದೇವರು ನನಗೆ ಕೊಟ್ಟಂತ ಒಂದು ಭಾರ ಏನೆಂಬುದಾಗಿ ನೋಡುವಾಗ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರಾರ್ಥನೆಯ ಜೀವಿತಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಆ ರೀತಿಯಾಗಿ ಆಕೆಯನ್ನು ಪ್ರೋತ್ಸಾಹ ಪಡಿಸುತ್ತಿದ್ದೆ ಮತ್ತು ಆಕೆಯನ್ನು ಆರಾಧಿಸಲು, ಆಕೆಯನ್ನು ಪ್ರಾರ್ಥಿಸಲು ಪ್ರೋತ್ಸಾಹ ಪಡಿಸುತ್ತಿದ್ದೆ. ಪ್ರಿಯ ದೈವ ಜನರೇ, ನಾವು ಎಲ್ಲವನ್ನ ಹೊಂದಿರುವಾಗ ನಾವು ಆರಾಧಿಸಬಹುದು, ವಾಕ್ಯವನ್ನ ಓದಬಹುದು. ಆದರೆ ನಮ್ಮ ನೋವಿನಲ್ಲಿ, ನಮ್ಮ ಬಲಹೀನತೆಯಲ್ಲಿ ನಾವು ಆರಾಧಿಸುವುದು, ವಾಕ್ಯ ಧ್ಯಾನಿಸುವುದು ಬಹಳ ಕಷ್ಟಕರವಾದದ್ದು. ಕುಗ್ಗಿದಂತ ಪರಿಸ್ಥಿತಿಗಳಲ್ಲಿ, ನಿರಾಶೆಯ ಪರಿಸ್ಥಿತಿಗಳಲ್ಲಿ, ಏಕಾಂತದಲ್ಲಿ, ದುಃಖದಲ್ಲಿ ದೇವರ ವಾಕ್ಯವನ್ನ ಓದುವುದು ನಾವು ಬಯಸುವುದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನನ್ನ ತಾಯಿಯ ಜೊತೆಗೆ ಆ ರೀತಿಯಾಗಿ ಆತ್ಮೀಯವಾಗಿ ನಾನು ನಡೆದುಕೊಳ್ಳುತ್ತಿದ್ದೆ. ಆಕೆ ಅದರಲ್ಲಿ ಸಂತೋಷ ಪಟ್ಟಳು. ಆ ವಾಕ್ಯಗಳು ಆಕೆ ಜೀವಿತಕ್ಕೆ ಆಶೀರ್ವಾದವಾಗಿತ್ತು. ಯಾಕೆಂದರೆ ಕೀರ್ತನೆ 119ರಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನಾನಿರುವ ಪ್ರವಾಸದ ಮನೆಯಲ್ಲಿ
ನಿನ್ನ ವಾಕ್ಯಗಳು ನನಗೆ ಧ್ಯಾನವಾಗಿತ್ತು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ನಿನ್ನ ವಾಕ್ಯಗಳನ್ನ ನಾನು ಪ್ರೀತಿಸಿದೆ ಎಂಬುದಾಗಿ ಕೀರ್ತನಗಾರನು ತಿಳಿಸುತ್ತಿದ್ದಾನೆ. ಪ್ರಿಯ ದೈವ ಜನರೇ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದ ಒಂದು ಆಶೀರ್ವಾದಕ್ಕೆ ಒತ್ತನ್ನು ಕೊಡಲು ಬಯಸುತ್ತಿದ್ದೇನೆ. ಆ ರೀತಿಯಾಗಿ ಪ್ರತಿದಿನ ಆಕೆಯೊಡನೆ ವಾಕ್ಯವನ್ನು ಧ್ಯಾನಿಸುವಾಗ ಅಲ್ಲಿರುವಂತ ಫಿಲೋಮಿನಾ ಎಂಬ ಸಹೋದರಿ ನನಗೂ ಕೂಡ ಆಡಿಯೋ ಬೈಬಲ್ ಅನ್ನ ಕೊಡಿ ಬ್ರದರ್ ಎಂಬುದಾಗಿ ಕೇಳಿದಳು. ನಾನು ಊರಿಗೆ ಈ ಆಡಿಯೋ ಬೈಬಲ್ ಅನ್ನು ತೆಗೆದುಕೊಂಡು ಹೋಗುತ್ತೇನೆ, ಈ ಆಡಿಯೋ ಬೈಬಲ್ ಅನ್ನು ಹೇಗೆ ಉಪಯೋಗಿಸುವುದೆಂಬುದಾಗಿ ನನಗೆ ಕಲಿಸಿಕೊಡಿ ಎಂಬುದಾಗಿ ಹೇಳಿದಳು. ಆಕೆಗೆ ನಾವು ಆಡಿಯೋ ಬೈಬಲ್ ಅನ್ನು ಕೊಟ್ಟೆವು. ಆಕೆ ವಾಕ್ಯವನ್ನ ಧ್ಯಾನಿಸಲು ತೊಡಗಿದಳು, ವಾಕ್ಯವನ್ನ ಕೇಳಿಸಿಕೊಳ್ಳಲು ತೊಡಗಿದಳು. ಪ್ರಿಯ ದೈವ ಜನರೇ, ಈ ರೀತಿಯಾಗಿ ನಾನು ಅನೇಕ ಸಾಕ್ಷಿಗಳನ್ನ ನಿಮ್ಮ ಗಮನಕ್ಕೆ ತರಲು ಸಾಕ್ಷಿಗಳುಂಟು. ಆದರೆ ನಿಮ್ಮನ್ನು ಪ್ರೋತ್ಸಾಹಪಡಿಸುವ ಸಲುವಾಗಿ, ನಿಮ್ಮನ್ನ ಬಲಪಡಿಸುವ ಸಲುವಾಗಿ ಈ ಒಂದು ಉದಾಹರಣೆಗಳನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ನನ್ನ ತಾಯಿ ವಾಕ್ಯವನ್ನ ಕೇಳಿದಳು. ಆಕೆಯ ಮೂಲಕ ಸೋದರಿ ಫಿಲೋಮಿನಾ ಆಡಿಯೋ ಬೈಬಲ್ ಅನ್ನು ತೆಗೆದುಕೊಂಡಳು, ವಾಕ್ಯವನ್ನ ಕೇಳಲು ತೊಡಗಿದಳು. ತದನಂತರ ಫಿಲೋಮಿನ ಕುಟುಂಬ ಊರಿನಲ್ಲಿ ವಾಕ್ಯವನ್ನ ಕೇಳಲು ತೊಡಗಿದರು. ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನೀವು ಸತ್ಯವೇದವನ್ನ ಪ್ರೀತಿಸುತ್ತೀರಾ? ನೀವು ದೇವರ ವಾಕ್ಯವನ್ನ ಪ್ರೀತಿಸುತ್ತೀರಾ? ನೀವು ದೇವರ ವಾಕ್ಯವನ್ನ ನಿಮ್ಮ ಕರಗಳಲ್ಲಿ ತೆಗೆದುಕೊಂಡು ಹೋಗುತ್ತೀರಾ? ಇತರರ ಜೊತೆಗೆ ದೇವರ ವಾಕ್ಯವನ್ನು ಕುರಿತು ನೀವು ಮಾತನಾಡುತ್ತೀರಾ? ನಿಮ್ಮ ಜೀವಿತದ ಮೂಲಕ ಇತರರಿಗೆ ಪ್ರಭಾವವನ್ನ ತರುವಂತ ಜೀವಿತವನ್ನ ಜೀವಿಸಬೇಕು. ಅನೇಕ ಮದುವೆಗಳಲ್ಲಿ ಸತ್ಯವೇದವನ್ನ ತೆಗೆದುಕೊಂಡು ಉಡುಗೊರೆಯಾಗಿ ಕೊಟ್ಟಿದ್ದೇನೆ. ಒಬ್ಬ ಸಹೋದರ ಶ್ರೀಮಂತ್ ಕುಮಾರ್ ಎಂಬುದಾಗಿ ಬ್ರಾಹ್ಮಣರ ಮದುವೆ, ಆದರೂ ಕೂಡ ಬೆಳ್ಳಿಗಿಂತಲೂ ಬಂಗಾರಗಿಂತಲೂ ಅಪರಂಜಿಗಿಂತಲೂ ಬೆಲೆಯುಳ್ಳಂತ ವಾಕ್ಯಗಳನ್ನ ಆತನಿಗೆ ಅಮೂಲ್ಯ ಎಂಬುದಾಗಿ ಸತ್ಯವೇದವನ್ನ ನಾನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ. ನಿಮ್ಮ ಅಭಿರುಚಿ ಏನು? ಈ ಸತ್ಯವೇದವನ್ನ ನೀವು ಅಪರಂಜಿ ಎಂಬುದಾಗಿ ತಿಳಿದಿದ್ದೀರಾ? ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾದುದೆಂಬುದಾಗಿ ತಿಳಿದಿದ್ದೀರಾ? ಕೀರ್ತನೆ 119ರಲ್ಲಿ ಕೀರ್ತನಕಾರನು ಹೇಳುತ್ತಾನೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಬೆಳ್ಳಿ ನಾಣ್ಯಗಳಿಗಿಂತಲೂ ಅದು ಶ್ರೇಷ್ಠವಾಗಿದೆ, ಅದು ಮಧುರವಾಗಿದೆ. ಕೀರ್ತನೆ 19ರಲ್ಲಿ ಕೀರ್ತನಗಾರನು ಹೇಳುತ್ತಿದ್ದಾನೆ, ನಿನ್ನ ವಾಕ್ಯ ಶುದ್ಧವಾದದೆಂಬುದಾಗಿ ಹೇಳುತ್ತಾನೆ. ಯಾಕೋಬ 1ನೇ ಅಧ್ಯಾಯದಲ್ಲಿ ಯಾಕೋಬನು ದೇವರ ವಾಕ್ಯವನ್ನು ಕುರಿತು ವಿವರಿಸುತ್ತಾ ದೇವರ ವಾಕ್ಯ ಕನ್ನಡಿಯಾಗಿದೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ತಿಳಿಸುತ್ತಿದ್ದಾನೆ, ನಿನ್ನ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ, ಆತ್ಮ ಪ್ರಾಣ ಕೀಳು ಮಜ್ಜೆಗಳನ್ನ ತೂರುವಂತದಾಗಿದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಪ್ರಿಯ ದೈವ ಜನರೇ, ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುವಂತ ಸಂಗತಿ ಏನೆಂದರೆ, ನೀವು ರಕ್ಷಣೆ ಹೊಂದದೇ ಇರುವಂತ ಒಬ್ಬ ಸಹೋದರನಿರಬಹುದು, ಸಹೋದರಿ ಇರಬಹುದು, ಅವರು ನಿಮಗೆ ಸ್ನೇಹಿತರಾಗಿರುವುದಾದರೆ ಅಥವಾ ನಿಮಗೆ ಪರಿಚಯದವರಾಗಿರುವುದಾದರೆ ನೀವು ಅವರಿಗೆ ಸತ್ಯವೇದವನ್ನ ಕೊಡುವುದನ್ನ ನೀವು ಮರೆಯಬೇಡಿ ಎಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಫಲಿತಾಂಶ ನಿಮ್ಮದಲ್ಲ, ಆದರೆ ನೀವು ಇತರರಿಗೆ ದೇವರ ವಾಕ್ಯವನ್ನು ಕೊಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಕರ್ತನು ಆತನು ಬರುವ ಸಮಯದಲ್ಲಿ ನಮ್ಮೆಲ್ಲರಿಂದ ಲೆಕ್ಕವನ್ನ ತೆಗೆದುಕೊಳ್ಳುವ ಆತನಾಗಿದ್ದಾನೆ. ಕರ್ತನನ್ನು ನಂಬಿ ಕರ್ತನ ಮೇಲೆ ನಾವು ಆಸಕ್ತಿಯನ್ನು ತೋರಿ ನಾವು ಇತರರಿಗೆ ದೇವರ ವಾಕ್ಯವನ್ನ ಹಂಚುವಂತ ಜೀವಿತವನ್ನ ಜೀವಿಸೋಣ. ಆಮೋಸನ
ಪತ್ರಿಕೆ ಪ್ರವಾದನೆ, ಚಿಕ್ಕ ಪ್ರವಾದನೆಯನ್ನು ನೀವು ನೋಡುವಾಗ ಒಂದು ಕಾಲ ಬರುತ್ತದೆ. ಆ ಒಂದು ಕಾಲ ಬರಗಾಲ ಎಂಬುದಾಗಿ ಆತನು ಹೇಳುತ್ತಾನೆ. ಅದು ಅನ್ನದ ಬರವಲ್ಲ, ವಾಕ್ಯದ ಬರ ಎಂಬುದಾಗಿ ತಿಳಿಸುವ ಆತನಾಗಿದ್ದಾನೆ. ಕೊಲೊಸ್ಸೆ 3:15-16 ನೀವು ಗಮನಿಸುವುದಾದರೆ, ದೇವರ ಸಮಾಧಾನವು ನಿಮ್ಮನ್ನು ಆಳಲಿ ಎಂಬುದಾಗಿ ಪೌಲನು ಹೇಳುತ್ತಾ, ದೇವರ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸಿಸಲಿ ಎಂಬುದಾಗಿ ಆತನು ತಿಳಿಸುವ ಆತನಾಗಿದ್ದಾನೆ. ಪ್ರಿಯ ದೈವ ಜನರೇ, ನೀವು ವಾಕ್ಯವನ್ನ ಓದಿರಬಹುದು, ನೀವು ಸತ್ಯವೇದವನ್ನ ಓದಿರಬಹುದು. ಆದರೆ ಸತ್ಯವೇದ ಇಲ್ಲದೆ ಇರುವಂತ ಸಹೋದರ ಸಹೋದರಿಯನ್ನ ನೆನಪು ಮಾಡಿಕೊಳ್ಳ್ರಿ. ಅವರಿಗೆ ಆ ವಾಕ್ಯವನ್ನ ನೀವು ಕೊಡಬೇಕಾಗಿ ನಿಮ್ಮ ಬಳಿ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಪ್ರೋತ್ಸಾಹಪಡಿಸುತ್ತೇನೆ. ಮೊಟ್ಟ ಮೊದಲ ಬಾರಿ ನನ್ನ ಜೀವಿತದಲ್ಲಿ ಸತ್ಯವೇದವನ್ನ ಓದಿದಂತ ದಿನ ಯಾವಾಗ ಎಂಬುದಾಗಿ ನೋಡುವಾಗ, ನಾನು ವಾಸಿಸುತ್ತಂತ ನನ್ನ ಮನೆಗೆ ಒಬ್ಬಾಕೆ ಸಮೀಪ ಬಂದಿದ್ದರು. ಆಕೆ ಮಳವಳ್ಳಿಯಲ್ಲಿ ಶಿಕ್ಷಕಿಯಾಗಿದ್ದರು. ಆಕೆ ನನ್ನ ಕುಟುಂಬವನ್ನ ಸಂಧಿಸಿ ಹೋಗುವಾಗ ಆಕೆ ಹೆಸರು ಮೆರಿನಾ ಎಂಬುದಾಗಿ. ಆಕೆ ಸತ್ಯವೇದವನ್ನ ಬಿಟ್ಟು ಹೋದರು. ನನಗೆ ಬಿಡುವಿರುವಂತಹ ಸಮಯಗಳಲ್ಲಿ ನಾನು ಆ ಸತ್ಯವೇದವನ್ನ ತೆಗೆದುಕೊಳ್ಳುತ್ತಿದ್ದೆ. ನಾನು ಗಂಟೆಗಟ್ಟಲೆ ಆ ಸತ್ಯವೇದವನ್ನ ಓದುತ್ತಿದ್ದೆ. ಆದರೆ ಅದು ಸತ್ಯವೇದ ಎಂಬುದಾಗಿ ನನಗೆ ತಿಳಿದಿರಲಿಲ್ಲ. ಅದು ಬೈಬಲ್ ಎಂಬುದಾಗಿ ನನಗೆ ತಿಳಿದಿರಲಿಲ್ಲ. ಆ ವಾಕ್ಯದಲ್ಲಿ ಜೀವವಿದೆ ಎಂಬುದಾಗಿ ನನಗೆ ತಿಳಿದಿರಲಿಲ್ಲ. ಆದರೆ ನಾನು ಆ ವಾಕ್ಯಗಳನ್ನ, ಆ ಸತ್ಯವೇದವನ್ನ ಗಂಟೆಗಟ್ಟಲೆ ನಾನು ಓದುತ್ತಿದ್ದೆ. ಹೆಚ್ಚಾಗಿ ನಾನು ಹಳೆ ಒಡಂಬಡಿಕೆಯನ್ನ ಓದುತ್ತಿದ್ದೆ, ಹೊಸ ಒಡಂಬಡಿಕೆಯನ್ನ ಕಡಿಮೆಯಾಗಿ ಓದುತ್ತಿದ್ದೆ. ಈ ರೀತಿಯಾಗಿ ದೇವರು ಆ ವಾಕ್ಯದ ಮೂಲಕ ನನ್ನ ಜೀವಿತವನ್ನ ಬದಲಾಯಿಸಲು ತೊಡಗಿದ. ಪ್ರಿಯ ದೈವ ಜನರೇ, ಆಕೆ ಎಲ್ಲಿದ್ದಾಳೋ ಈಗ ನನಗೆ ಗೊತ್ತಿಲ್ಲ. ಆದರೆ ಆ ಸಹೋದರಿ ಬಿಟ್ಟು ಹೋದಂತ ಆ ಸತ್ಯವೇದ ನನ್ನ ಜೀವಿತದಲ್ಲಿ ಈ ದಿನ ನಾನು ಏನಾಗಿದ್ದೇನೋ, ವಾಕ್ಯದ ಬೆಳಕಿನಲ್ಲಿ ಆ ಒಂದು ಸ್ಥಾಯಿಗೆ ದೇವರು ನನ್ನನ್ನ ನಡೆಸಿದನು. ಫಲಿತಾಂಶವನ್ನ ಎದುರು ನೋಡಬೇಡಿರಿ, ಈ ಪರಿಣಾಮವನ್ನ ಎದುರು ನೋಡಬೇಡಿರಿ. ನೀವು, ನಾನು ಇತರರಿಗೆ ವಾಕ್ಯವನ್ನ ಕೊಡುವಂತ ಜೀವಿತವನ್ನ ನಾವು ಜೀವಿಸೋಣ. ಸಮೀಪದಲ್ಲೂ ನಿಮಗೆ ನಾನು ಹೇಳಿದ್ದೆ, ಕೆಲಸದಲ್ಲಿ ನಿರತನಾಗಿದ್ದೆ. ಆ ಕೆಲಸದಲ್ಲಿ ನಿರತನಾಗಿದ್ದಾಗ ಆ ಕೆಲಸಕ್ಕೆ ಬಂದಂತ ಮತ್ತೊಬ್ಬ ಹಿರಿಯ ವ್ಯಕ್ತಿ ಈ ರೀತಿಯಾಗಿ ನನಗೆ ಹೇಳಿದರು, ಸರ್, ನನ್ನ ಹೆಸರು ರಾಜಶೇಖರ್ ಎಂಬುದಾಗಿ. ನನಗೆ ದೊಡ್ಡ ಕಾರ್ಖಾನೆ ಇದೆ, ನನಗೆ ಒಳ್ಳೆ ಹೆಂಡತಿ ಇದ್ದಾಳೆ, ನನಗೆ ಒಬ್ಬ ಮಗನಿದ್ದಾನೆ, ವ್ಯಾಸಂಗವನ್ನ ಪೂರ್ಣಗೊಳಿಸಿದ್ದಾನೆ, ನನ್ನ ಜೀವಿತದಲ್ಲಿ ಏನು ಕಡಿಮೆ ಇಲ್ಲ. ಆದರೂ ನನಗೆ ಸತ್ಯವೇದವನ್ನ ಕೊಡಿ ಎಂಬುದಾಗಿ ಕೇಳಿಕೊಂಡನು. ಬೆಲೆಯುಳ್ಳ ಸತ್ಯವೇದವನ್ನ ಆತನಿಗೆ ನಾನು ಉಡುಗೊರೆಯಾಗಿ ಕೊಟ್ಟೆ. ಪ್ರಿಯ ದೈವ ಜನರೇ, ನಿಮ್ಮನ್ನು ನೋಡಿ ಇತರರು ನನಗೂ ಕೂಡ ಸತ್ಯವೇದವನ್ನ ಕೊಡಿ ಎಂಬುದಾಗಿ ಕೇಳುತ್ತಿದ್ದಾರಾ? ನನಗೂ ಕೂಡ ನೀವು ಸೇವಿಸುವಂತ ದೇವರನ್ನ ನಾನು ತಿಳಿದುಕೊಳ್ಳಬೇಕು, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳುತ್ತಿದ್ದಾರಾ? ಹಾಗಲ್ಲವಾದರೆ ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳ್ರಿ. ಈ ಒಂದು ಧ್ಯಾನದಲ್ಲಿ, ಈ ಒಂದು ಪ್ರಾರಂಭದ 3ನೇ ವಾಕ್ಯಕ್ಕೆ ಒತ್ತು ಕೊಡುವಾಗ ನೀವೊಂದು ತೀರ್ಮಾನ ಮಾಡ್ರಿ. ನಾನು ಯಾರಿಗೆ ಉಡುಗೊರೆಯನ್ನು ಕೊಟ್ಟರೂ ಕೂಡ ಸತ್ಯವೇದವನ್ನ ನಾನು ಉಡುಗೊರೆಯಾಗಿ ಕೊಡುತ್ತೇನೆ ಎಂಬ ಒಂದು ತೀರ್ಮಾನವನ್ನ ಮಾಡ್ರಿ. ಒಂದು ವೇಳೆ ಅವರಿಗೆ ವಿದ್ಯಾಭ್ಯಾಸ ಬಾರದೆ ಇರಬಹುದು, ಓದು ಬರಹ ತಿಳಿಯದೇ ಇರಬಹುದು, ದಯಮಾಡಿ ನನಗೆ ಸಂಪರ್ಕಿಸಿರಿ. ನಾನು ನಿಮಗೆ ಆಡಿಯೋ ಬೈಬಲ್ ಅನ್ನು ಕೊಡುತ್ತೇನೆ. ಅವರ ಭಾಷೆ ಯಾವುದೇ ಇರಬಹುದು, ಸಾಧ್ಯವಾದಷ್ಟು ಪ್ರಯತ್ನ ಪಡುತ್ತೇನೆ. ಅವರ ಭಾಷೆಗಳಲ್ಲಿ ಸತ್ಯವೇದವನ್ನ ನಿಮಗೆ ತಲುಪಿಸಲು ನಾನು ಬಯಸುತ್ತೇನೆ. ಮತ್ತು ಆನ್ಲೈನ್ಗಳ ಮೂಲಕವಾಗಿಯೂ ಕೂಡ, ಪ್ಲೇಸ್ಟೋರ್ಗಳ ಮೂಲಕವಾಗಿಯೂ ಕೂಡ ಈ ಒಂದು ಆಡಿಯೋ ಬೈಬಲ್ಗಳನ್ನ ನೀವು ಡೌನ್ಲೋಡ್ ಮಾಡಬಹುದು. ಮಾತ್ರವಲ್ಲ, ಬೆಂಗಳೂರಿನಲ್ಲಿ ವರ್ಲ್ಡ್ ಕ್ಯಾಸೆಟ್ ಔಟ್ರೀಚ್ ಎಂಬ ಸತ್ಯವೇದದ ಸಂಸ್ಥೆ ಇದೆ. ಸಹೋದರ ಸೌಂದರರಾಜನ್ ಅದರಲ್ಲಿ ನಿರ್ವಾಹಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಅವರು ನಾನಾ ಭಾಷೆಗಳಲ್ಲಿ ಸತ್ಯವೇದಗಳನ್ನ ಧ್ವನಿ ಸುರುಳಿಯ ಮೂಲಕ ಮುದ್ರಿಸಿ ಈ ವಿದ್ಯಾಭ್ಯಾಸ ಬಾರದೇ ಇರುವವರಿಗೆ ವಾಕ್ಯಗಳನ್ನ ಧ್ವನಿ ಸುರುಳಿಯ ಮೂಲಕವಾಗಿ ಅವರು ಹಂಚುತ್ತಿದ್ದಾರೆ. ಪ್ರಿಯರೇ, ಈ ಒಂದು
ಇದರ ಒಂದು ಉಪಯೋಗವನ್ನ ನೀವು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶ್ವವಾಣಿ ಮೂಲಕವಾಗಿ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಸಂಸ್ಥೆಗಳ ಮೂಲಕವಾಗಿಯೂ ಕೂಡ ಈ ವಾಕ್ಯಗಳನ್ನ, ಅವರ ಆಪ್ಗಳನ್ನ ಡೌನ್ಲೋಡ್ ಮಾಡುವುದರ ಮೂಲಕ ಆತ್ಮೀಯ ಸಂದೇಶಗಳನ್ನ ನೀವು ಕೇಳಬಹುದು. ವಾಕ್ಯಗಳನ್ನ ನೀವು, ಸತ್ಯವೇದದ ಧ್ಯಾನಗಳನ್ನ ನೀವು ಕೇಳಬಹುದು, ಧ್ಯಾನಿಸಬಹುದು. ಪ್ರಿಯ ದೈವ ಜನರೇ, ನೀವು ನಾನು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನ ನಮ್ಮ ಜೀವಿತದಲ್ಲಿ ಕೊಡಬೇಕೆಂಬುದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ದೇವರ ವಾಕ್ಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ತಿಳಿಸುತ್ತಾ, ನೀನು ಕಂಡದ್ದನ್ನು, ಕೇಳಿದವುಗಳನ್ನು, ಮುಂದೆ ಆಗಬೇಕಾದವುಗಳನ್ನ ನೀನು ಬರೆ ಈ ವಾಕ್ಯಗಳನ್ನ ಬರೆದ ನಂತರ ಎಫೆಸ, ಸ್ಮರಣ, ಫಿಲದೆಲ್ಫಿಯ, ಸಾರ್ದಿಸ್, ಲವೋದೋಕಿಯ, ಆಸ್ಯ ಸೀಮೆಯಲ್ಲಿರ್ತಕ್ಕಂಥ 7 ಸಭೆಗಳಿಗೆ ಇದನ್ನ ಕಳುಹಿಸು. ಈ ಸಭೆಗಳಲ್ಲಿರ್ತಕ್ಕಂಥ ಪರಿಶುದ್ಧರು ಈ ವಾಕ್ಯಗಳನ್ನ ಗಟ್ಟಿಯಾಗಿ ಓದಲಿ, ಅವರು ಈ ವಾಕ್ಯಗಳನ್ನ ನಂಬಲಿ, ಅವರು ಈ ವಾಕ್ಯಗಳನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತ್ಮೀಯ ಆಶೀರ್ವಾದಗಳನ್ನ ಪಡೆಕೊಳ್ಳಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಿಯ ಶಿಷ್ಯನಾದ ಯೋಹಾನನಿಗೆ ತಿಳಿಸಿದನು. ಯೋಹಾನನು ಅದನ್ನೇ ಮಾಡಿದನು. ಆತನು, ದೇವರಾತ್ಮನು ಈ ದಿನಗಳಲ್ಲಿ ಈ ವಾಕ್ಯಗಳನ್ನ ನಮ್ಮ ಹೃದಯದ ಮೇಲೆ ತರುತ್ತಿದ್ದಾನೆ. ನೀವು ನಾನು ಕೀರ್ತನೆ 119:18 ಪ್ರಕಾರ ಪ್ರಾರ್ಥಿಸಲು ಸಾಧ್ಯವೋ? ಅದು ಕೀರ್ತನಗಾರನ ಒಂದು ಅನುಭವ. ಆದರೆ ನನ್ನ ಮತ್ತು ನಿಮ್ಮ ಅನುಭವವೇನು? ಓ ಕರ್ತನೇ, ನನ್ನ ಆತ್ಮೀಯ ಕಣ್ಣುಗಳನ್ನ ತೆರೆಯ ಮಾಡು, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನಾನು ತಿಳಿದುಕೊಳ್ಳುವೆನು ಎಂಬುದಾಗಿ ನೀವು ನಾನು ಹೇಳಲು ಸಾಧ್ಯವೋ? ನಿಮ್ಮ ನನ್ನ ಸ್ವಂತ ಹೇಳಿಕೆಯಲ್ಲಿ ವಾಕ್ಯವನ್ನ ಕುರಿತು ಆ ರೀತಿಯಾಗಿ ನಾವು ವಿವರಿಸಲು, ವರ್ಣಿಸಲು ಸಾಧ್ಯವೋ? ಪ್ರಿಯ ದೈವ ಜನರೇ, ಒಬ್ಬ ಪ್ರಸಂಗಿ ಈ ದೇವರ ವಾಕ್ಯವನ್ನ ಕುರಿತು ಈ ರೀತಿಯಾಗಿ ವಿವರಿಸಿದನು. ಆತನು ಒಂದು ಗಣಿಯನ್ನ ಉದಾಹರಣೆಗೆ ತೆಗೆದುಕೊಂಡನು. ಆ ಗಣಿಯಲ್ಲಿ ಒಬ್ಬ ವ್ಯಕ್ತಿ ಶುಭ್ರವಾಗಿ ಇಳಿಯುವಾಗ, ಆ ದಿನದ ಕೆಲಸವನ್ನು ಮುಗಿಸಿ ಆ ಗಣಿಯಿಂದ ಹೊರಬರುವಾಗ, ಅವನು ಪೂರ್ತಿಯಾಗಿ ಆ ಗಣಿಯಲ್ಲಿರತಕ್ಕಂಥ ಧೂಳಿನ ನಿಮಿತ್ತ, ಬೂದಿಯ ನಿಮಿತ್ತ, ಕತ್ತಲೆಯ ನಿಮಿತ್ತ ಅವನು ವಲಸಾಗಿ ಬರುತ್ತಾನೆ ಅಥವಾ ಕೊಳಕಾಗಿ ಬರುತ್ತಾನೆ. ಈ ದೇವರ ವಾಕ್ಯ ಎಂಬತಕ್ಕಂಥದ್ದು ಗಣಿಯಾಗಿದೆ. ಇದು ಎಂತ ಗಣಿ? ಇದು ಚಿನ್ನದ ಗಣಿ. ಇದು ಎಂತ ಗಣಿ? ಇದು ಶುಭ್ರತೆಯ ಗಣಿ. ಈ ವಾಕ್ಯದ ಒಳಗಡೆ ಈ ವಾಕ್ಯವನ್ನ ಎಷ್ಟಾಗಿ ನಾವು ಧ್ಯಾನಿಸುತ್ತೇವೋ, ನಾವು ಎಷ್ಟಾಗಿ ಈ ವಾಕ್ಯದ ಆಳಕ್ಕೆ ನಾವು ಇಳಿಯುತ್ತೇವೋ, ಅಷ್ಟಾಗಿ ನಾವು ಪರಿಶುದ್ಧರಾಗುತ್ತೇವೆ, ಅಷ್ಟಾಗಿ ನಾವು ಶುಭ್ರರಾಗುತ್ತೇವೆ. ಈ ವಾಕ್ಯದ ಒಳಗಡೆ, ಈ ವಾಕ್ಯವೆಂಬ ಗಣಿಯಲ್ಲಿ ನಾವು ಇಳಿಯುವಾಗ ನಾವು ಮಲಿನರಾಗಿ, ಒಳಕಾಗಿ, ಅಶುದ್ಧರಾಗಿ ನಾವು ಇಳಿಯುತ್ತೇವೆ. ಆದರೆ ಈ ವಾಕ್ಯದ ಗಣಿಯಿಂದ ನಾವು ಹೊರಬರುವಾಗ ಸಂಪೂರ್ಣವಾದ ಪರಿಶುದ್ಧತೆಯಲ್ಲಿ, ಸಂಪೂರ್ಣವಾದ ಶುಭ್ರತೆಯಲ್ಲಿ, ಮಲಿನವಿಲ್ಲದ ಸ್ಥಾಯಿಯಲ್ಲಿ ನಾವು ಹೊರಬರುವಂತವರಾಗಿದ್ದೇವೆ. ದೇವರ ವಾಕ್ಯ ನಮ್ಮನ್ನ ಶುಭ್ರಗೊಳಿಸುತ್ತದೆ. ಪ್ರಿಯರೇ, ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸಂತ ಪೌಲರು, ದೇವರು ತನ್ನ ವಾಕ್ಯದಿಂದ ಮೊದಲ ಗೀತಿಯನ್ನ ಶುದ್ಧ ಮಾಡುತ್ತಾನೆ. ದೇವರು ವಾಕ್ಯವನ್ನ ಕೇಳುವಂತ ನಿಮ್ಮನ್ನು, ನನ್ನನ್ನು, ನಮ್ಮೆಲ್ಲರನ್ನು ಶುಭ್ರ ಮಾಡುವಾತನಾಗಿದ್ದಾನೆ. ಆದ ಕಾರಣ ನಮ್ಮ ಜೀವಿತದಲ್ಲಿ ಈ ವಾಕ್ಯಕ್ಕೆ ಬಹಳ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕೆಂಬುದಾಗಿ ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ಅಮೆರಿಕ ದೇಶದ ಅನೇಕ ಅಧ್ಯಕ್ಷರುಗಳಲ್ಲಿ ಒಬ್ಬ ಅಧ್ಯಕ್ಷನು 2 ಬಾರಿ ಅಧ್ಯಕ್ಷನಾಗಿ ಚುನಾವಣೆಯಲ್ಲಿ ಆತನು ಗೆದ್ದು ಬಂದನು. ಆತನ ತಂದೆ ಒಂದು ಪ್ರೆಸ್ಬಿಟೇರಿಯನ್ ಸಭೆಯ ಪಾಲಕನಾಗಿದ್ದನು. ಆ ರೀತಿಯಾದಂತ ಹಿನ್ನೆಲೆಯಲ್ಲಿ ಈ ಒಂದು ಅಧ್ಯಕ್ಷನು
ತನ್ನ ಆತ್ಮೀಯ ಜೀವಿತದಲ್ಲಿ ಮೇಲಕ್ಕೆ ಬಂದನು. ಆತನಿಗೆ ವಯಸ್ಸು 49 ವರ್ಷವಾದಾಗ 21 ವರ್ಷದ ಯೌವನಸ್ಥೆಯನ್ನ ಆತನು ವಿವಾಹವಾದನು. ಆತನ ವಿವಾಹ ಅಮೆರಿಕ ದೇಶದ ವೈಟ್ ಹೌಸ್ ಅಲ್ಲಿ ನಡೆಯಿತು. ಈ ರೀತಿಯಾಗಿ ಈ ಅಧ್ಯಕ್ಷನು ಅಮೆರಿಕ ದೇಶವನ್ನ ಪರಿಪಾಲಿಸುತ್ತಿರುವಾಗ ಗುಪ್ತವಾದಂತ ಕ್ಯಾನ್ಸರ್ ರೋಗಕ್ಕೆ ಆತನು ತುತ್ತಾದನು. ಆದರೆ ಆ ರೋಗವನ್ನ ಕುರಿತು ಆತನು ಬಹಿರಂಗಪಡಿಸಲಿಲ್ಲ. ಅದಕ್ಕೆ ತಕ್ಕಂತ ಚಿಕಿತ್ಸೆಗಳನ್ನ ಗುಪ್ತವಾಗಿ ಆತನು ತೆಗೆದುಕೊಂಡನು. ಮಾತ್ರವಲ್ಲ, ಆತನು ಹಗಲು ಇರುಳು ಧರ್ಮಶಾಸ್ತ್ರವನ್ನ ಧ್ಯಾನಿಸುತ್ತಾ ಕೆಲಸಗಳನ್ನ ಮಾಡುತ್ತಾ ಬಹಳ ಶ್ರಮೆ ಪಟ್ಟಂತ ಜೀವಿತವನ್ನ ಜೀವಿಸುತ್ತಿದ್ದನು. ಆತನು ಪಡುವಂತ ಕೆಲಸ, ಆತನು ಪಡುವಂತ ಶ್ರಮೆ ಯಾರಿಗೂ ಕೂಡ ತಿಳಿಯದೆ ಆತನು ಬಹಳ ಕಷ್ಟಪಟ್ಟು ಕೆಲಸವನ್ನ ಮಾಡುವಂತ ಅಧ್ಯಕ್ಷನಾಗಿದ್ದನು. ಆ ಒಂದು ಅಧ್ಯಕ್ಷನ ರಹಸ್ಯ ಮರ್ಮ, ಆತನ ಜೀವಿತದ ಮರ್ಮ ಏನೆಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 25ನೇ ವಾಕ್ಯವನ್ನ ಆತನು ರಹಸ್ಯವಾಗಿ ತಿಳಿಸಿದನು. ದಯಮಾಡಿ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣವೇ? ಡ್ಯೂಟ್ರಾನಮಿ ಚಾಪ್ಟರ್ 33 verse 25. Let us hear the reading. ನಿಮ್ಮ ಕೋಟೆಯ ಬಾಗಿಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು. ನೀವು ಇರುವವರೆಗೂ ನಿಮಗೆ ಬಲವು ಇರುವುದು. ಆ ಒಂದು ವಾಕ್ಯವನ್ನ ದಯಮಾಡಿ ಗುರುತಿಸಿಕೊಳ್ಳ್ರಿ. ಯಾಕೆಂದ್ರೆ ಈ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಬರೆಯಲ್ಪಟ್ಟಂತ ಒಂದು ವಾಕ್ಯವಾಗಿದೆ. ಆದ ಕಾರಣ ಪ್ರಿಯರೇ, ಈ ವಾಕ್ಯವನ್ನ ದಯಮಾಡಿ ನೀವು ಅಂಡರ್ಲೈನ್ ಮಾಡಿ ಗುರುತಿಸಿಕೊಳ್ಳ್ರಿ. ಈ ಅಧ್ಯಕ್ಷನು ತಾನು ವಾಸಿಸುವಂತ ಮನೆಯಲ್ಲಿ ತನ್ನ ಹಾಸಿಗೆ ಮುಂದೆ ಈ ವಾಕ್ಯವನ್ನ ಆತನು ಬರೆದು ತೂಗು ಹಾಕಿದನು. ಆ ವಾಕ್ಯ ಏನ್ ಹೇಳುತ್ತದೆ? ನಿನ್ನ ದಿನಗಳು ಹೇಗೆಯೋ ಹಾಗೆಯೇ ನಿನಗೆ ಬಲವೂ ದೊರಕಲಿ ಎಂಬುದಾಗಿ. ಪ್ರತಿದಿನ ಈ ಅಧ್ಯಕ್ಷನು ಆ ವಾಕ್ಯದ ಮುಂದೆ ನಿಂತುಕೊಳ್ಳುತ್ತಿದ್ದನು. ಆತನು ದೇವರಿಗೆ ಪ್ರಾರ್ಥಿಸುತ್ತಿದ್ದನು. ದೇವರೇ, ಈ ವಾಕ್ಯದ ಪ್ರಕಾರ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 25ನೇ ವಾಕ್ಯದ ಪ್ರಕಾರ ನನಗೆ ಈ ದಿನ ಬೇಕಾದ ಬಲವನ್ನ ಕೊಡು. ಡಿಯರ್ ಲಾರ್ಡ್, ದ ವರ್ಡ್ ಇಟ್ ಸೇಸ್, ಆಸ್ ದೈ ಡೇಸ್ ಸೋ ಶಲ್ ದೈ ಸ್ಟ್ರೆಂತ್. ಈ ದಿನ ನನಗೆ ಬಲ ಕೊಡು. ಆ ರೀತಿಯಾಗಿ ಆತನು ಪ್ರತಿದಿನ ಆ ವಾಕ್ಯವನ್ನ ಹಿಡಿದುಕೊಂಡು, ಆ ವಾಗ್ದಾನವನ್ನ ಹಿಡಿದುಕೊಂಡು ಪ್ರಾರ್ಥಿಸುತ್ತಾ ತನ್ನ ಜೀವಿತದಲ್ಲಿ ಮುಂದಕ್ಕೆ ಸಾಗಿದನು. ಆ ಅಧ್ಯಕ್ಷನು ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೆ ಆ ಅಧ್ಯಕ್ಷನ ಆತ್ಮೀಯ ಜೀವಿತ ನನ್ನೊಂದಿಗೆ, ನಮ್ಮೆಲ್ಲರೊಂದಿಗೆ ಮಾತನಾಡುತ್ತಿದೆ. ಪ್ರಿಯ ದೈವಜನರೇ, ನಾವು ಹೊಂದಿರತಕ್ಕಂತ ಸತ್ಯವೇದ ದೇವರ ವಾಕ್ಯ ನಿಮಗೆ ಗೊತ್ತಾ? ಅದು ನಿಮಗೆ ನನಗೆ ಪ್ರತಿದಿನದ ಬಲವಾಗಿದೆ ಎಂಬುದಾಗಿ ಗೊತ್ತಾ? ನೀವು ನಾನು ಎಂಥ ಲೋಕದಲ್ಲಿ ಜೀವಿಸುತ್ತಿದ್ದೇವೆ? ಒತ್ತಡದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ನಾನಾ ವಿಧವಾದಂತ ಹಿಂಸೆಯ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ನಾನಾ ವಿಧವಾದಂತ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಜೀವಿಸುತ್ತಿದ್ದೇವೆ. ದೇವರ ವಾಕ್ಯ ನಮಗೆ ಅವಶ್ಯಕವಾಗಿದೆ. ದೇವರ ವಾಗ್ದಾನಗಳು ನಮಗೆ ಅವಶ್ಯಕವಾಗಿದೆ. ಆದ ಕಾರಣ 1 ಪೇತ್ರ 1ನೇ ಅಧ್ಯಾಯದಲ್ಲಿ ಪೇತ್ರರು ಹೇಳುತ್ತಿದ್ದಾರೆ, ದೇವರು ನಮಗೆ ಅಮೂಲ್ಯವಾದ ಉತ್ಕೃಷ್ಟವಾದಂತ ವಾಗ್ದಾನಗಳನ್ನ ಕೊಟ್ಟಿದ್ದಾನೆಂಬುದಾಗಿ ಪೇತ್ರರು ತಿಳಿಸುತ್ತಿದ್ದಾರೆ. ವಾಕ್ಯವನ್ನ ಧ್ಯಾನವನ್ನ ಆಲಿಸುತ್ತಿರುವಂತಹ ಪ್ರಿಯ ದೈವಜನರೇ, ಯಾಕೆ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 25ನೇ ವಾಕ್ಯವನ್ನ ನೀವು ಅಂಡರ್ಲೈನ್ ಮಾಡಿ ಎಂಬುದಾಗಿ ಯಾಕೆ ಹೇಳಿದೆ ಅಂದ್ರೆ, ನೀವು ನಿಮ್ಮ ಜೀವಿತದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ಜನನ ದಿನವನ್ನ ಆಚರಿಸುವಂತ ಸಹೋದರನ ಬಳಿಯೋ, ಸಹೋದರಿಯ ಬಳಿಯೋ, ಪ್ರಿಯರ ಬಳಿಯೋ ಹೋಗುತ್ತೀರಿ. ಅವರಿಗೆ ವಾಕ್ಯವನ್ನ ಕೊಡ್ರಿ. ಏನು ಬಾಯ್ಪಾಠ ಮಾಡ್ರಿ. ನಿಮ್ಮ ದಿನಗಳು ಎಷ್ಟೋ ನಿಮ್ಮ ಬಲವು ಅಷ್ಟೇ ಇರಲಿ. ಪ್ರಿಯರೇ, ನೀವು ನಿಮ್ಮ ವಯಸ್ಸು ಎಷ್ಟೆಂಬುದಾಗಿ
ಕಳವಳ ಪಡಬೇಡ್ರಿ. ಒಂದು ವೇಳೆ ನೀವು ಹಿರಿಯರಾಗಿರಬಹುದು, ಯವನಸ್ಥರೇ, ನಿಮ್ಮ ನಿಮ್ಮ ಬಲದಲ್ಲಿಯೂ ಕೂಡ ಈ ವಾಕ್ಯವನ್ನ ಆತುಕೊಳ್ರಿ, ಪ್ರಾರ್ಥಿಸಿರಿ. ಯಾರಿಗಾದ್ರೂ ನೀವು ಜನನ ದಿನವನ್ನ ಆಚರಿಸಿಕೊಳ್ಳುತ್ತಿರಬಹುದು, ಯಾರಿಗಾದ್ರೂ ಒಬ್ಬ ಹಿರಿಯ ಸಹೋದರ ಸಹೋದರಿಯನ್ನ ನೀವು ಭೇಟಿಯಾಗಬಹುದು, ಅವರಿಗೆ ಈ ವಾಗ್ದಾನವನ್ನ ಕೊಡ್ರಿ. ನಿಮ್ಮ ದಿನಗಳು ಹೇಗೋ ನಿಮ್ಮ ಬಲವು ಹಾಗೆಯೇ ಇರಲಿ. ನಮಗೊಬ್ಬ ದೇವರಿದ್ದಾನೆ, ಆತನು ಪ್ರತಿದಿನ ನಮ್ಮನ್ನು ಬಲಪಡಿಸುವಂತ ದೇವರಿದ್ದಾನೆ. ಹೇಗೆ? ವಾಕ್ಯದ ಮೂಲಕ. ಹೇಗೆ? ವಾಗ್ದಾನಗಳ ಮೂಲಕ, ಮಾತ್ರೆಯ ಮೂಲಕ ಅಲ್ಲ, ಔಷಧಿಗಳ ಮೂಲಕ ಅಲ್ಲ, ಆಹಾರದ ಮೂಲಕ ಅಲ್ಲ. ಆತನು ತನ್ನ ಬಲದ ಮೂಲಕ, ತನ್ನ ವಾಕ್ಯದ ಬಲದಿಂದ, ತನ್ನ ಪುನರುತ್ಥಾನದ ಬಲದಿಂದ, ತನ್ನ ಆತ್ಮನ ಬಲದಿಂದ, ದೇವರ ಮಕ್ಕಳೇ, ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನೂ ಕೂಡ ಆತನು ಬಲಪಡಿಸುವ ಆತನಾಗಿದ್ದಾನೆ. ಹಾಗಾದರೆ ಈ ಒಂದು ಧ್ಯಾನದಲ್ಲಿ ನೀವು ನಾನು ಈ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡ್ರಿ. ಯವನಸ್ಥರೇ, ನೀವು ಪ್ರಾರ್ಥನೆ ಮಾಡ್ರಿ. ಹಿರಿಯರೇ, ನೀವು ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯವನ್ನ ಧ್ಯಾನಿಸುತ್ತಿರುವಂತ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡ್ರಿ. ನಾನು ಇತರರಿಗೆ ಏನು ಉಡುಗೊರೆ ಕೊಡಲಿ ಎಂಬತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸುವುದಾದರೆ, ನಿಮ್ಮಲ್ಲಿ ಎಬ್ಬಿಸುವುದಾದರೆ, ಅದಕ್ಕೆ ಉತ್ತರ ದೇವರ ವಾಕ್ಯ, ಸತ್ಯವೇದವನ್ನ ಇತರರಿಗೆ ಹಂಚಿರಿ. ಅದಕ್ಕಾದಂತ ಹಂಬಲ, ಒಂದು ತವಕ ದೇವರು ತಾನೇ ನಿಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯುವಂತೆ ಮಾಡಲಿ. ಅನೇಕ ಉದಾಹರಣೆಗಳುಂಟು. ಮತ್ತು ನಮ್ಮ ಮಧ್ಯದಲ್ಲಿ ಸಹೋದರಿ ಕುಸುಮ ಅವರು ಇದ್ದಾರೆ, ಮತ್ತು ಅನೇಕ ಹಿರಿಯರಿದ್ದಾರೆ. ನೀವೆಲ್ಲರೂ ಕೂಡ ಅವರ ಸಾಕ್ಷಿಯನ್ನ ಕೇಳುವುದಾದರೂ ಕೂಡ ಬಹಳ ದೀರ್ಘವಾದಂತ ಸಾಕ್ಷಿಗಳನ್ನ ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತವರಾಗಿದ್ದಾರೆ. ಯಾಕೆಂದ್ರೆ ಆ ದೇವರ ವಾಕ್ಯ ಅಷ್ಟೊಂದು ಪ್ರಭಾವವನ್ನ, ಪರಿಣಾಮವನ್ನ ನಮ್ಮೆಲ್ಲರ ಜೀವಿತದಲ್ಲಿ ತರುವಂತದ್ದಾಗಿದೆ. ಮತ್ತೊಂದು ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯ. ಮ್ಯಾಥ್ಯೂಸ್ ಗಾಸ್ಪೆಲ್ ಚಾಪ್ಟರ್ 5 verse 17. Let us hear the reading. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದು. Continue, my sister. Next words. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ನೋಡಿ, ಎಷ್ಟೊಂದು ಪ್ರಾಮುಖ್ಯವಾದುದೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನ ಕುರಿತು ತಿಳಿಸುತ್ತಿದ್ದಾನೆ. ಆಕಾಶ, ನಾವು ನೋಡುವಂತಹ ಆಕಾಶ ಅದು ಹೊರಟು ಹೋಗಬಹುದು, ನಾವು ವಾಸ ಮಾಡತಕ್ಕಂಥ ಭೂಮಿ ಅಳಿದು ಹೋಗಬಹುದು. ಆದರೆ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಂತ ಪ್ರತಿ ವಾಕ್ಯ ಅದು ಅಳಿದು ಹೋಗುವುದಿಲ್ಲ. ಆ ವಾಕ್ಯಗಳೆಲ್ಲ ಸತ್ಯ, ಆ ವಾಕ್ಯಗಳೆಲ್ಲ ನೆರವೇರುವಂತದ್ದಾಗಿದೆ. ಆದ ಕಾರಣ ಪ್ರಿಯ ದೇವಜನರೇ, ನಿಮ್ಮನ್ನ ಬಹಳ ಪ್ರೋತ್ಸಾಹ ಪಡಿಸುತ್ತೇನೆ. ಸತ್ಯವೇದವನ್ನ ಕೊಂಡುಕೊಳ್ಳ್ರಿ, ಸತ್ಯವೇದವನ್ನ ಇತರರಿಗೆ ಕೊಡ್ರಿ, ಸತ್ಯವೇದವನ್ನ ಹಂಚಿರಿ. ದೇವರು ತಾನೇ ನಿಮ್ಮನ್ನ ಬಹು ಬಲವಾಗಿ ಆತನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಮತ್ತೊಂದು ಉದಾಹರಣೆಯನ್ನ ದೇವರಾತ್ಮನು ತರುವ ಕಾರಣ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆಕೆಯ ಪುಸ್ತಕವನ್ನ, ಆಕೆಯ ಹೆಸರು ಗುಲ್ಶನ್ ಎಸ್ತರ್ ಎಂಬುದಾಗಿ, ಆಕೆಯ ಸಾಕ್ಷಿಯನ್ನ ಕುರಿತು ಮತ್ತು ಪುಸ್ತಕಗಳು ಲಭ್ಯವಿದೆ. ಆಕೆ ಪಾಕಿಸ್ತಾನ್ ದೇಶದಲ್ಲಿ ಕಂಡು ಬಂದಳು, ಮತ್ತು ಆಕೆಯ ಬಾಲ್ಯದಲ್ಲಿ ಆಕೆ ತನ್ನ 2 ಕಾಲುಗಳಲ್ಲಿ ಶಕ್ತಿಯನ್ನ ಕಳೆದುಕೊಂಡಳು. ಆಕೆಯಿಂದ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆಕೆಯ ತಂದೆ ಐಶ್ವರ್ಯವಂತನಾಗಿದ್ದನು. ಆಕೆಯನ್ನ ಮೆಕ್ಕಕ್ಕೆ ಕರ್ಕೊಂಡು ಹೋದನು. ಅಲ್ಲಿ ಪ್ರಾರ್ಥನೆ ಮಾಡಿದರು. ಆದರೂ ಕೂಡ ಆಕೆ ಜೀವಿತದಲ್ಲಿ ಯಾವುದೇ ವಿಧವಾದಂತಹ ಆರೋಗ್ಯ ಸ್ವಸ್ಥತೆ ಕಂಡು ಬರಲಿಲ್ಲ. ಆಕೆ ದಿನಕ್ಕೆ 5 ಬಾರಿ ಆಕೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಳು. ಅವರ ಒಂದು ಪದ್ಧತಿಯ ಪ್ರಕಾರವಾಗಿ ಆಕೆಯ ಜೀವಿತದಲ್ಲಿ ಎಂದೂ ಕೂಡ ಯಾವುದೇ ವಿಧವಾದಂತಹ ಪರಿಣಾಮ ಉಂಟಾಗಲಿಲ್ಲ. ಆದರೆ ಆಕೆ ಓದುತ್ತಿದ್ದಂತ ಕುರಾನ್ನಲ್ಲಿ ಯೇಸುಸ್ವಾಮಿಯನ್ನ ಕುರಿತಂತ ವಾಕ್ಯಗಳನ್ನ ದೇವರು ಆಕೆಯ ಗಮನಕ್ಕೆ ತಂದನು. ಒಂದು ದಿನ ಮುಂಜಾನೆಯಲ್ಲಿ ಕರ್ತನು ಆಕೆಗೆ ಪ್ರತ್ಯಕ್ಷನಾಗಿ ತನ್ನನ್ನು ಕುರಿತು ಆಕೆಗೆ ತಿಳಿಸಿದನು. ಆ ಒಂದು ಪ್ರತ್ಯಕ್ಷತೆಯಲ್ಲಿ ಆಕೆ ಎದ್ದಳು.
ಆಕೆ ನಡೆದಳು. ಬಹಳ 16 ವರ್ಷಗಳ ಕಾಲ ಆಕೆ ನಡೆಯದ ಜೀವಿತವನ್ನ ಜೀವಿಸುತ್ತಿದ್ದಳು. ಆ ಒಂದು ಜೀವಿತದಲ್ಲಿ ಕರ್ತನು ಆಕೆಗೆ ತನ್ನ ವಾಕ್ಯದ ಕಡೆಗೆ ತಿರುಗಿಸಿದನು, ನಡೆಸಿದನು. ಆ ರೀತಿಯಾಗಿ ಕರ್ತನು ಆಕೆಯ ಜೊತೆಗೆ ಮಾತನಾಡುತ್ತಿರುವಾಗ ಆಕೆ ಹೆಚ್ಚಾಗಿ ಕರ್ತನನ್ನು ತಿಳಿದುಕೊಳ್ಳುವ ಸಲುವಾಗಿ ಪಾಕಿಸ್ತಾನ್ ದೇಶದಲ್ಲಿದ್ದಂತ ಒಬ್ಬ ವಿಶ್ವಾಸಿ ಆತನ ಬಳಿಗೆ ಕರ್ತನು ಆಕೆಯನ್ನ ನಡೆಸಿದನು. ಕರ್ತನು ಆ ಆ ವ್ಯಕ್ತಿಯನ್ನ ಆಕೆ ಭೇಟಿಯಾದಾಗ, ಸತ್ಯವೇದವನ್ನ ಆಕೆ ಕೇಳಿದಾಗ ಆತನು ತಿಳಿಸಿದನು, ಈ ಸತ್ಯವೇದವನ್ನ ನಾನು ನಿನಗೆ ಕೊಟ್ರೆ ನನ್ನನ್ನ ಕೊಂದಾಕ್ತಾರೆ, ನೀನು ಅಪಾಯಕ್ಕೆ ಸಿಲುಕಿಕೊಳ್ಳುತ್ತಿ, ನಿನಗೆ ಯಾರು ತಿಳಿಸಿದರು, ನನ್ನ ಬಳಿ ಸತ್ಯವೇದ ಇದೆ ಎಂಬುದಾಗಿ ನಿನಗೆ ಯಾರು ಹೇಳಿದರು ಎಂಬುದಾಗಿ ಆತನು ವಿಚಾರಿಸಿದಾಗ, ದೇವರು ಯಾವ ರೀತಿಯಾಗಿ ಆಕೆಯನ್ನ ಸಂಧಿಸಿದನು, ಆಕೆಯನ್ನ ಯಾವ ರೀತಿಯಾಗಿ ಮುಟ್ಟಿದನು, ಆಕೆಗೆ ಯಾವ ರೀತಿಯಾಗಿ ಸ್ವಸ್ಥತೆಯನ್ನ ಕೊಟ್ಟನು, ಸ್ವಪ್ನದಲ್ಲಿ, ದರ್ಶನದಲ್ಲಿ ಆಕೆಯ ಆತನನ್ನ ಕುರಿತು ಯಾವ ರೀತಿಯಾಗಿ ದೇವರು ಮಾತನಾಡಿದನು ಎಂಬುದಾಗಿ ಆಕೆ ವಿವರಿಸಿದಾಗ ಆತನು ಆಕೆಗೆ ಸತ್ಯವೇದವನ್ನ ಕೊಟ್ಟನು. ಆಕೆ ದೇವರ ವಾಕ್ಯವನ್ನ ಓದಲು ತೊಡಗಿದಳು. ಆಕೆ ದೇವರ ವಾಕ್ಯದಲ್ಲಿ ಬೆಳೆಯಲು ತೊಡಗಿದಳು. ದೇವರ ವಾಕ್ಯದ ನಿಮಿತ್ತವಾಗಿ ಆಕೆ ಸೆರೆಮನೆಗೆ ಹಾಕಲ್ಪಟ್ಟಳು. ಆ ಸೆರೆಮನೆಯಲ್ಲೂ ಕೂಡ ಸಹೋದರಿಯರ ಮಧ್ಯದಲ್ಲಿ ಆಕೆ ಸಾಕ್ಷಿಯಾಗಿ ಜೀವಿಸುತ್ತಿದ್ದಳು. ಅನೇಕ ಸ್ತ್ರೀಯರು, ಅಪರಾಧಿಗಳ ಮಧ್ಯದಲ್ಲಿ ಆಕೆ ಸತ್ಯವೇದವನ್ನ ಯಾವಾಗಲೂ ಓದುತ್ತಿದ್ದರು. ಆಕೆಯನ್ನು ಅನೇಕ ಸ್ತ್ರೀಯರು ಬಂದು ಕೇಳುತ್ತಿದ್ದರು, ನೀನು ಓದುತ್ತಿರುವಂತಹ ಈ ಪುಸ್ತಕವೇನು ಎಂಬುದಾಗಿ ಕೇಳಿದಾಗ ಆಕೆ ಹೇಳಿದಳು, ಯಾಕೋಬ 1ನೇ ಅಧ್ಯಾಯದ ಪ್ರಕಾರ ಇದು ಕನ್ನಡಿಯಾಗಿದೆ. ಈ ಕನ್ನಡಿಯನ್ನ ನೀವು ನೋಡುವಾಗ ಅದು ನೀವು ಹೇಗಿದ್ದೀರಾ ಎಂಬುದಾಗಿ ತೋರ್ಪಡಿಸುತ್ತದೆ ಮತ್ತು ಇದರ ಮೂಲಕ ನಿಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳಬಹುದು ಎಂಬುದಾಗಿ ಆಕೆ ಹೇಳುತ್ತಿದ್ದಳು. ಆಕೆ ಸಾಕ್ಷಿಯಾಗಿದ್ದಳು. ಆಕೆ ವಾಕ್ಯವನ್ನ ಕೇಳಿದಂತ ಅನೇಕ ಸಹೋದರಿಯರು ದೇವರ ಕಡೆಗೆ ತಿರುಗಿಕೊಂಡರು. ಅನೇಕರನ್ನ ಸೆರೆಮನೆಯಲ್ಲಿ ಕೂಡ ಆಕೆ ರಕ್ಷಣೆಗೆ ನಡೆಸಿದಳು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ದೈವಜನರೇ, ನೀವು ಸತ್ಯವೇದವನ್ನ ಹೊಂದಿದ್ದೀರಾ? ಹೆಚ್ಚಾಗಿ ಸತ್ಯವೇದವನ್ನ ಹೊಂದಿಕೊಳ್ಳಿರಿ. ಇಲ್ಲದೆ ಇರುವವರಿಗೆ ಸತ್ಯವೇದವನ್ನ ನೀವು ಕೊಡಬೇಕಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ನೀವು ಕೊಡುವಂತಹ ಒಂದು ಸತ್ಯವೇದ, ನೀವು ಕೊಡುವಂತ ದೇವರ ವಾಕ್ಯಗಳು ಇತರರ ಜೀವಿತದಲ್ಲಿ ರಕ್ಷಣೆಯನ್ನು ಉಂಟು ಮಾಡುವಂತದ್ದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಆಹಾರವನ್ನ ನೀರಿನ ಮೇಲೆ ಚೆಲ್ಲು, ಅದು ಕೆಟ್ಟು ಹೋಗುವುದಿಲ್ಲ, ಬಹಳ ದಿನಗಳ ನಂತರ ಅದು ದೊರಕುವುದು ಎಂಬುದಾಗಿ ಪ್ರಸಂಗಿಯಲ್ಲಿ ನಾವು ಓದುವಂತವರಾಗಿದ್ದೇವೆ. ಆದ ಕಾರಣ ಯೆಶಾಯ 55ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಕೂಡ ದೇವರಾತ್ಮನು ನೆನಪಿಗೆ ತರುವಂತ ವಾಕ್ಯವನ್ನು ಓದಿಕೊಳ್ಳೋಣ. ಐಸಿಯಾ ಚಾಪ್ಟರ್ 55. ಸಿಸ್ಟರ್ ದಯಮಾಡಿ ಓದ್ತೀರಾ? ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರ ವಾಕ್ಯ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಕರ್ತನು ಅದಕ್ಕೆ ಉದಾಹರಣೆಯನ್ನು ಕೊಡುತ್ತಾ ಇದ್ದಾನೆ. ಆತನು ಏನ್ ಹೇಳ್ತಾ ಇದ್ದಾನೆ? ಸಿಸ್ಟರ್ 8ರಿಂದ 10 ವಾಕ್ಯ ಓದ್ತೀರಾ? ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯೂ ಹಿಮವೂ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಪ್ರಿಯ ದೇವಜನರೇ, ದೇವರ ವಾಕ್ಯದ ಉದಾಹರಣೆ ಬಹಳ ಸ್ಪಷ್ಟವಾಗಿ ದೇವರು ನಮ್ಮ ಗಮನಕ್ಕೆ ತಂದಿದ್ದಾನೆ. ಸೊ ನೀವು ನಾನು ಈ ವಾಕ್ಯವನ್ನ ನಂಬೋಣ. ಯಾವ ರೀತಿಯಾಗಿ ಒಂದು ಬೀಜ ಬಿತ್ತಲ್ಪಟ್ಟಾಗ ಅದು ಫಲವನ್ನ ತರ್ತದೋ, ಅದೇ ರೀತಿಯಾಗಿ ಈ ದೇವರ ವಾಕ್ಯ ಎಂಬತಕ್ಕಂಥದ್ದು ಕೂಡ ಅದು ಜೀವವುಳ್ಳ ವಾಕ್ಯವಾಗಿದೆ. ಅದು ಬಿತ್ತಲ್ಪಡುವಾಗ ಫಲವನ್ನ ತರುವಂತದ್ದಾಗಿದೆ.
ಸೊ ಪ್ರಿಯರೇ, ಈ ಒಂದು ಧ್ಯಾನದಲ್ಲಿ ಹೆಚ್ಚಾಗಿ ವಾಕ್ಯಕ್ಕೆ ನಾನು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೇನೆ. ನೀವು ಕೂಡ ಈ ವಾಕ್ಯಗಳನ್ನ ನೀವು ಧ್ಯಾನಿಸಿರಿ, ವಾಕ್ಯಗಳನ್ನ ಹೊಂದಿಕೊಳ್ಳಿರಿ, ವಾಕ್ಯಗಳನ್ನ ಇತರರ ಜೊತೆಗೆ ಹಂಚಿಕೊಳ್ಳಿರಿ. ಮತ್ತು ಈ ವಾಕ್ಯ ಅನೇಕರಿಗೆ ಆಶೀರ್ವಾದವಾದಂತ ಜೀವಿತವನ್ನ, ರಕ್ಷಣೆಯನ್ನ ತರುವಂತದ್ದಾಗಿದೆ. ಸಮೀಪದಲ್ಲಿ ನಾನು ಕೆಲವು ಸಾಕ್ಷಿಯನ್ನ ಕೇಳುತ್ತಿದ್ದೆ. ಒಂದು ಸಾಕ್ಷಿಯಲ್ಲಿ ಅವರು ಈ ರೀತಿಯಾಗಿ ವಿವರಿಸುತ್ತಾರೆ: ದೇವರು ನನ್ನ ಜೀವಿತದಲ್ಲಿ ಯಾವಾಗ ಒಂದು ತಿರುವನ್ನ ತಂದನು, ವೆನ್ ಗಾಡ್ ಬ್ರಾಟ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಎಂಬುದಕ್ಕೆ ಅವರು ಈ ರೀತಿಯಾಗಿ ಒಂದು ಉದಾಹರಣೆಯನ್ನ ಕೊಟ್ಟರು. ಒಂದು ದಿನ ನಾನು ಹಾಸಿಗೆಯಲ್ಲಿ ಮಲಗಿದ್ದಾಗ ನನಗೆ ಬಹಳ ನಿದ್ದೆ ಹತ್ತಿತ್ತು. ತಡರಾತ್ರಿಯಲ್ಲಿ ನನಗೆ ಬೆಂಕಿಯ ಒಂದು ಆ ಶಾಖ ತಗುಲಿದಾಗ ನಾನು ಎಚ್ಚೆತ್ತೆ. ನನ್ನ ಹಾಸಿಗೆಯನ್ನು ನೋಡಿದೆ, ಬೆಂಕಿಯಿಂದ ಅದು ಉರಿಯಲು ತೊಡಗಿತ್ತು. ಕಾರಣವೇನೆಂದರೆ, ನಾನು ಮಲಗಿದ್ದಾಗ ನನ್ನ ಕೈಯಲ್ಲಿ ಧೂಮಪಾನವನ್ನ, ಸಿಗರೆಟ್ ಅನ್ನು ಇಟ್ಕೊಂಡು ಮಲಗಿದ್ದೆ. ಅದರ ಪರಿಣಾಮವಾಗಿ ನನ್ನ ಅರಿವಿಕೆಗೆ ಇಲ್ಲದೆ ಆ ಹಾಸಿಗೆ ಒತ್ತಿಕೊಂಡು ಉರಿಯಲು ತೊಡಗಿತು. ಆ ದಿನ ನನಗೆ ನನ್ನ ಜೀವಿತದಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ತಿರುವು ಎಂಬುದಾಗಿ ಅವರು ಹೇಳಿದರು. ನಾನು ದೇವರ ಕಡೆಗೆ ತಿರುಗಿಕೊಂಡಂತಹ ಒಂದು ದಿನ, ಒಂದು ಕ್ಷಣ ಎಂಬುದಾಗಿ ಅವರು ತಿಳಿಸಿದರು. ಮತ್ತೊಬ್ಬ ವ್ಯಕ್ತಿ ಈ ರೀತಿಯಾಗಿ ಸಾಕ್ಷಿಯನ್ನ ಹೇಳಿದನು: ಚಿಕ್ಕದಿನಿಂದ ನನ್ನ ಸಮೀಪ ಬಂದು ನನ್ನನ್ನ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು. ದೇವಾಲಯಕ್ಕೆ ಹೋಗುವುದೆಂದರೆ ನನಗೆ ಬಹಳ ಇಷ್ಟವಾಗುತ್ತಿತ್ತು. ದೇವರ ಮಂದಿರ ನನಗೆ ಬಹಳ ಇಷ್ಟವಾಗಿತ್ತು. ಒಮ್ಮೆ ನಾನು ವಾಹನವನ್ನ ಓಡಿಸ್ತಾ ಇದ್ದೆ. ವಾಹನವನ್ನ ಓಡಿಸುವಾಗ ನನಗೆ ನಿದ್ದೆ ಬಂದಿತು. ನಿದ್ದೆ ಬಂದಾಗ ನನ್ನ ವಾಹನ ರಸ್ತೆಯಲ್ಲಿ ಈ ಕಡೆ ಆ ಕಡೆ ಬಡಿದು, ಟ್ರಾನ್ಸ್ಫಾರ್ಮರ್ಗೆ ಬಡಿದು, ನಂತರ ನನ್ನ ವಾಹನ ಒಂದು ದೇವಾಲಯದ ಆವರಣದ ಒಳಗಡೆ ಹೋಗಿ ನಿಂತು ಬಿಟ್ಟಿತು. ಆ ದಿನ ನನ್ನ ಜೀವಿತದಲ್ಲಿ ಟರ್ನಿಂಗ್ ಪಾಯಿಂಟ್ ಎಂಬುದಾಗಿ ಹೇಳಿದರು, ತಿರುವು ಎಂಬುದಾಗಿ ಹೇಳಿದರು. ಪ್ರಿಯ ದೈವ ಜನರೇ, ಈ ಸಾಕ್ಷಿಗಳೆಲ್ಲ ಒಳ್ಳೆಯದೇ. ಈ ಸಾಕ್ಷಿಗಳು ಒಳ್ಳೆಯದಲ್ಲ ಎಂಬುದಾಗಿ ನಾನು ನಿಮ್ಮೊಂದಿಗೆ ವಾದ ಮಾಡುತ್ತಿಲ್ಲ. ಆದರೆ ನಾನು ಇಂತಹ ಸಾಕ್ಷಿಗಳಿಗಿಂತಲೂ ವಾಕ್ಯದ ಆಧಾರಿತವಾದ ಸಾಕ್ಷಿಯ ಜೀವಿತವನ್ನ ನಾವು ಜೀವಿಸಬೇಕು. ನನ್ನ ಸಮಸ್ಯೆಗೆ ದೇವರು ಈ ವಾಕ್ಯದ ಮೂಲಕ ಮಾತನಾಡಿದ್ದಾನೆ. ನನ್ನ ಪ್ರಾರ್ಥನೆಗೆ ದೇವರು ಈ ವಾಕ್ಯದ ಮೂಲಕ ಉತ್ತರವನ್ನ ದಯಪಾಲಿಸಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನನಗೆ ಮಾರ್ಗದರ್ಶನ ಮಾಡಿದ್ದಾನೆ ಎಂಬ ಜೀವಿತವನ್ನ ನಾವು ಜೀವಿಸೋಣ. ನೀವು ರಕ್ಷಣೆ ಹೊಂದಿದ್ದೀರಾ? ಹಾಗಾದರೆ ಯಾವ ವಾಕ್ಯದ ಮೂಲಕ ಕರ್ತನು ನಿಮ್ಮೊಂದಿಗೆ ಮಾತನಾಡಿದನು? ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪು ಎಂಬ ವಾಕ್ಯ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27, 28 ಈ ವಾಕ್ಯದ ಮೂಲಕ ದೇವರು ಮಾತನಾಡಿದ್ದಾನ? ಅಥವಾ ಯೆಶಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ, ಬನ್ನಿರಿ ವಾದಿಸುವ ಎಂಬುದಾಗಿ ಯೆಹೋವನು ಕರೆಯುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪು ಆಗುವವು, ಕಿರುಮಂಜು ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವುದು ಎಂಬ ವಾಕ್ಯದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನ? ಕೀರ್ತನೆ 103 12ನೇ ವಾಕ್ಯ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿಮ್ಮ ಪಾಪ ದ್ರೋಹವನ್ನ ನಾನು ಅಷ್ಟು ದೂರ ಬಿಸಾಡಿದ್ದೇನೆ ಎಂಬ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡಿದ್ದಾನ? 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಸಕಲ ಅನೀತಿಯನ್ನು ತೆಗೆದುಹಾಕಿ ನಿಮ್ಮನ್ನ ಶುದ್ಧೀಕರಿಸುತ್ತದೆ ಎಂಬುದ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡಿದ್ದಾನ? ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28, 29 ವಾಕ್ಯಗಳು, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಈ ವಾಕ್ಯದ ಮೂಲಕ ಆತನು ನಿಮ್ಮೊಂದಿಗೆ ಮಾತನಾಡಿದ್ದಾನ? ಯಾವ ವಾಕ್ಯದ ಮೂಲಕ ಆತನು ನಿಮ್ಮೊಂದಿಗೆ ಮಾತನಾಡಿದ್ದಾನೆ? ರೋಮ 3ನೇ ಅಧ್ಯಾಯ 23ನೇ ವಾಕ್ಯ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳಕೊಂಡಿದ್ದಾರೆ ಎಂಬ ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾನ? ರೋಮ 6ನೇ ಅಧ್ಯಾಯ 23ನೇ ವಾಕ್ಯ, ಪಾಪದ ಸಂಬಳ ಮರಣ, ದೇವರ ಕೃಪೆಯೋ ಉಚಿತಾರ್ಥ ವರವೋ ಕರ್ತನಾದ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ನಿತ್ಯ ಜೀವ ಎಂಬ ವಾಕ್ಯದ ಮೂಲಕ ಮಾತನಾಡಿದ್ದಾನ? ಯೋಹಾನ 14:6, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ
ಆತನು ನಿಮ್ಮೊಂದಿಗೆ ಮಾತನಾಡಿದ್ದಾನ. ಪ್ರಿಯ ದೇವ ಜನರೇ, ಮಾರ್ಕ 8ನೇ ಅಧ್ಯಾಯ 36ನೇ ವಾಕ್ಯ ಹೇಳುತ್ತದೆ, ಒಬ್ಬ ವ್ಯಕ್ತಿ ಲೋಕವನ್ನೇ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು ಎಂಬ ವಾಕ್ಯದ ಮೂಲಕ ಮಾತನಾಡಿದ್ದಾನ. ಯಾವ ವಾಕ್ಯದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆ? ಯಾವ ವಾಕ್ಯದ ಮೂಲಕ ನೀವು ಪಾಪಿಗಳೆಂಬುದಾಗಿ ನಿಮ್ಮ ಹೃದಯದಲ್ಲಿ ಮಾನಸಾಂತರವನ್ನ, ಪಶ್ಚಾತ್ತಾಪವನ್ನ ಉಂಟು ಮಾಡಿದ್ದಾನೆ? ಪರೀಕ್ಷಿಸಿಕೊಳ್ಳ್ರಿ. ನೀವು ನಾನು ಭಾವನೆಗಳ ಮೇಲೆ ನಮ್ಮ ಜೀವಿತವನ್ನ ಕಟ್ಟಬಾರದು. ನೀವು ನಾನು ಕನಸುಗಳ ಮೇಲೆ ನಮ್ಮ ಜೀವಿತವನ್ನ ಕಟ್ಟಬಾರದು. ನೀವು ನಾನು ದರ್ಶನಗಳ ಮೇಲೆ ನಮ್ಮ ಜೀವಿತವನ್ನ ಕಟ್ಟಬಾರದು. ನನ್ನ ಜೀವಿತ ವಾಕ್ಯವೆಂಬ ಬಂಡೆಯ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ಜೀವಿತವನ್ನ ಕಟ್ಟಬೇಕು. ಆ ರೀತಿಯಾಗಿ ಕಟ್ಟಲ್ಪಡುವಂತ ಜೀವಿತವನ್ನ ಕಟ್ಟುವಂತೆ ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯವನ್ನ ಓದುವಂತವರು, ವಾಕ್ಯವನ್ನ ಕೇಳುವಂತವರು, ವಾಕ್ಯವನ್ನು ಕೈಗೊಂಡು ನಡೆಯುವಂತವರು ಧನ್ಯರು. ಆ ರೀತಿಯಾದ ಧನ್ಯತೆಯ ಜೀವಿತವನ್ನ ಜೀವಿಸುವಂತೆ ಕರ್ತನು ನನಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.